ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಶಿವಮೊಗ್ಗಕ್ಕೆ ಅಂತ ಹೊರಟಿದ್ದು ನಾವುಗಳು ಎಲ್ಲೆಲ್ಲಿಗೆ ಹೋದ್ವಿ ಅಂತ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ನೋಡಿ. ನಮ್ಮ ಫ್ರೆಂಡ್ ವಸಂತು ಸುಮ್ಮನೆ ಮನೆ ಕೂತ್ಕೊಳ್ಳೋಕ್ಕಾಗ್ದಲೆ ಫಿಟ್ನೆಸ್ ಅಂತೇಳಿ ಫುಟ್ಬಾಲ್ ಆಡೋಕೆ ಹೋಗಿ ಲಿಗಮೆಂಟ್ ಟೈರ್ ಆಗಿಬಿಟ್ಟಿತ್ತು. ಇದನ್ನ ಡಾಕ್ಟರ್ ಯಾವುದೇ ಕಾರಣಕ್ಕೂ ಸರಿಯಾಗಲ್ಲ, ಆಪರೇಷನ್ ಮಾಡಲೇಬೇಕು ಅಂತೇಳಿ ಆಪರೇಷನ್ ಮಾಡಿದ್ರು, ಚಿಕ್ಕದಾಗಿರೋ ಒಂದು ಆಪರೇಷನ್. ಸೊ ರೆಸ್ಟಿಗೆ ಹೇಳಿದ್ರು. 15 ದಿನದಿಂದ ಅವನು ಮನೆಯಲ್ಲೇ ಇದ್ದ ರೆಸ್ಟಲ್ಲಿ. ಇವತ್ತು ಚೆಕಪ್ ಇತ್ತು ಅಂತ ನಾರಾಯಣ ಹೃದಯಕ್ಕೆ ಬಂದಿದ್ವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಫೈನಲಿ ಎಲ್ಲ ತೋರಿಸಿದ್ವಿ. ಆಪರೇಷನ್ ಆಗಿ 15 ಡೇಸ್ ಆದ ಕಾರಣ ಗಾಯ ಎಲ್ಲ ಒಣಗಿದೆ ಅಂತ ಹೇಳ್ಬಿಟ್ಟು ಸ್ಟಿಚ್ನ ತೆಗಿಯೋಕೆ ಹೇಳಿದ್ರು ಡಾಕ್ಟ್ರು. ಸೊ ಸ್ಟಿಚ್ನೆಲ್ಲ ರಿಮೂವ್ ಮಾಡಿಸಿ ಮತ್ತೆ ರೀಬ್ಯಾಂಡೇಜಿಂಗ್ ಮಾಡಿಸಿದ್ವಿ. ಫೈನಲಿ ಎಲ್ಲ ಕಂಪ್ಲೀಟ್ ಆಯಿತು. ಅದಾದ ನಂತರ ಮತ್ತೆ ಫಿಸಿಯೋಥೆರಪಿ ಅಷ್ಟೇ ಕಲ್ತ್ಬಿಟ್ಟು ಹೇಗೆ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ಕೊಟ್ರು. ನಾವು ಹಾಸ್ಪಿಟ್ಲಿಗೆ ಬಂದಿದ್ದ ಕೆಲಸಗಳೆಲ್ಲ 11 ಗಂಟೆ ಒಳಗೆ ಮುಗ್ದೋಯ್ತು. ಸೊ ಹಾಗಾಗಿ ಶಿವಮೊಗ್ಗದಲ್ಲಿರುವಂತಹ ವಿದ್ಯಾರ್ಥಿ ಭವನಲ್ಲಿ ತಿಂಡಿ ತಿನ್ನೋಣ ಅಂತ ತಿಂಡಿ ತಿನ್ನಕ್ಕೆ ಬಂದ್ವಿ. ರೂಪಕ್ಕೆ ತಿಂಡಿ ತಿನ್ನಕ್ಕೆ ಬರೋಕೆ ನಾವುಗಳು ಇಲ್ಲಿ ನಮ್ಮ ಹುಡುಗ ಭವನ ಚೇತನ್ ಶರ್ಮಾ ಅಂತ ಅವ್ನು ಡೈಲಿ ತಿಂಡಿ ತಿನ್ನಕ್ಕೆ ಇಲ್ಲೇ ಬರೋದಂತೆ, ಹಾಗಾಗಿ ಇಲ್ಲೇ ಕರ್ಕೊಂಡ್ಬಂದಿದ್ದ. ನಾವುಗಳು ತಿಂಡಿ ತಿನ್ನಕ್ಕೆ ಅಂತ ಇವತ್ತು ಪೂರಿ, ಗೀ ಪುಡಿ ದೋಸೆ, ಹಾಗೆ ಟೊಮೊಟೊ ಬಾತ್, ಹಾಗೆ ಸ್ಪೆಷಲ್ ಆಗಿರೋ ಕಾಫಿನ ಆರ್ಡರ್ ಮಾಡಿದ್ವಿ. ಸೊ ಎಲ್ಲ ತಿನ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಡೋಣ ಅನ್ನೋಷ್ಟರಲ್ಲಿ ಸ್ಪೆಷಲ್ ಆಗಿರೋ ಲೀಚಿ ಹಣ್ಣು ಕಾಣಿಸ್ತು. ಸೊ ಲೀಚಿ ಹಣ್ಣು ತಿನ್ಕೊಂಡು ಎಲ್ಲಾದ್ರೂ ಹೋಗ್ಬೇಡ ಅಂತ ಹೊರಟ್ವಿ. ಇವತ್ತು ಅದರಲ್ಲಿ ಒಂದು ಮೊಟ್ಟೆಗಳಿಗೆ ಬಿದ್ದು ಇಡೀ ರೋಡ್ ತುಂಬ ಆಂಪ್ಲೇಟ್ ಹಾಕೊಂಡ್ಬಿಟ್ಟಿತ್ತು. ಸರಿ ಅಂತ ನೋಡಿಕೊಂಡು ಹತ್ರದಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ ಅಂತ ವಿಸಿಟಿಂಗ್ ಹೋದ್ವಿ. ರೈನಿ ಮಾನ್ಸೂನ್ ರೈಡ್ ಅಂತ ಹೇಳಿ ಕರ್ಕೊಂಡ್ಬಂದಿದ್ದೀವಿ. ಫೈನಲಿ ನಾವು ಬಂದಿರೋಂತಹ ದೇವಸ್ಥಾನ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ, ಈ ಹೊಸನಗರ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವು ಇಲ್ಲಿಂದ ಸಾವೆಂಕ್ಲು ಡ್ಯಾಮಿಗೆ ಹೋಗೋಣ ಅಂತ ಬಂದಿದ್ವಿ. ಬಟ್ ದೇವಸ್ಥಾನ ಮಾತ್ರ ಸೂಪರಾಗಿದೆ. ಬನ್ನಿ ಒಳಗಡೆ ಹೋಗೋಣ. ಬಟ್ ಗೇಟ್ ಬೀಗ ಹಾಕ್ಬಿಟ್ಟಿದ್ದಾರೆ. ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಒಳಗೆ ವಿಸಿಟಿಂಗ್ ಹೋಗೋಣ ಅಂದರೆ ಗೇಟಿಗೆ ಬೀಗ ಹಾಕ್ಬಿಟ್ಟಿದ್ದಾರೆ. ಸೊ ಇದು ಸಖತ್ತಾಗಿ ಕಾರಣ ನಮ್ಮ ವಸಂತವರು ಫ್ರ್ಯಾಕ್ಚರ್ ಆಗಿರೋ ಕಾರಣ ಕೋಟೆ ವಿಸಿಟಿಂಗ್ ಮಾಡೋಕ್ಕಾಗ್ತಿಲ್ಲ. ಸೊ ಹಂಗೆ ಹೋಗ್ತಾ ಇದ್ದೀವಿ. ಅರೆಮಲೆನಾಡಿನ ಹುಡುಗರಾದಂತಹ ನಾವುಗಳು ಮಲೆನಾಡಿಗೆ ಹೋದಾಗ ಪ್ಲೇಸಸ್ಗಳನ್ನ ವಿಸಿಟ್ ಮಾಡಿದ್ರೆ ಆಗುತ್ತೆ, ಅದು ಇಂಥ ರೈನಿ ಸೀಸನಲ್ಲಿ. ಸೊ ನಾವೆಲ್ಲ ಹೊರಟಿದ್ದೆ ಸಾವೆಹಕ್ಲು ಡ್ಯಾಮಿಗೆ. ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿರೋದ್ರಿಂದ ಯಾರಿಗೂ ಪರ್ಮಿಷನ್ ಸಿಗಲ್ಲ. ಪರ್ಮಿಷನ್ ಲೆಟ್ರನ್ನ ತಗೊಂಡು ನಾವು ಹೋಗೋಣ ಅಂತ ಹೊರಟ್ವಿ. ಸಾವೆಹಕ್ಲು ಡ್ಯಾಮ್ ಅಲ್ಲ ಸಾವೆಹಕ್ಲಿಗೆ ಲೆಫ್ಟಿಗೆ ಹೋಗ್ಬೇಕು. ಚಕ್ರ ಏನು ಹೇಳಿ, ಫ್ರೆಂಡ್ಸ್ಗಳ ಜೊತೆ ಮಳೆಗಾಲದಲ್ಲಿ ಈ ಪ್ಲೇಸಸ್ಗಳನ್ನು ನೋಡೋದೇ ಚಂದ. ಈ ಫುಲ್ ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿರೋದ್ರಿಂದ ಫುಲ್ ಫಾರೆಸ್ಟು ನೋಡೋಕ್ಕಂತೂ ಸಖತ್ತಾಗಿತ್ತು. ಯಾಕೆ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಹೇಳಿದೆ ಅಂತ ಮುಂದೆ ನೋಡಿ ಗೊತ್ತಾಗುತ್ತೆ. ಗಾಯ್ಸ್ ನೋಡಿ, ನಾವು ಹೋಗೋ ರೋಡಲ್ಲಿ ಕಾಡೆಮ್ಮೆ ಬಂದ್ಬಿಡ್ತು, ನಮ್ಮನ್ನೇ ನೋಡ್ತೈತೆ. ಕಾಣಿಸ್ತಿರ್ಬೋದು ನಿಮಗೆ ಕಾಡೆಮ್ಮೆ. ಮಚ್ಚಿ ರೋಡ್ಗೆ ನಿಂತೋಗೋಣ. ಕರು ಐತೆ, ಮೂರಿದಾವೆ. ಕರು ಇದ್ರೆ ಇನ್ನೂ ಡೇಂಜರಸ್ ಏನಪ್ಪಲ್ಲ. ಒಂದೊಂದಿಲ್ಲ ಅಜ ಹಿಂಡೆ ಐತಲ್ಲಿ. ಅಯ್ಯಪ್ಪ ಕಾಯ್ತೀವೇನಪ್ಪ ನಾವು ಬರ್ಲಿ ಅಂತ. ಅದಾಯ್ತು ಮಚ್ಚಿ ನೋಡಿ, ಕಾಡೆಂಬಿದ್ದು ಹಿಂಡೆ ಇದೆ ಗೈಸ್. ಹೋಗೋಣ ತಡಿ, ಒಳಗೆ ಹೋಗ್ತೇವೆ. ಮರಿ ಇದ್ದಾಗ ಸ್ವಲ್ಪ ಡೇಂಜರ್ ನೋಡಿ ಗೈಸ್, ಕಾಡೆಮ್ಮೆ ಹಿಂಡೆ ಇದೆ ಅಲ್ಲಿ. ಊರೆಮ್ಮೆ ಆದವ್ ಕಂಡ್ಲ. ಊರಮ್ಮೆ ಕಾಡೆಮ್ಮೆ ರೋಡಾಗೆ ಇಂಥವಲ್ಲ ನೋಡಿದಿ. ಹೋಗ್ಬೋದಾ ಅಂತ ಮುಚ್ಚಿ ಈಗ ರೋಡ್ ಬಿಟ್ಟು ಸೈಡಲ್ಲಿ ಇದ್ದಾವೆ. ಇದೆ ಮುಚ್ಚಿ ಈಗ. ಗಾಯ್ಸ್ ನೋಡಿ, ಸಾವೆಹಕ್ಲು ಡ್ಯಾಮ್ ನೋಡೋಣ ಅಂತ ಬಂದ್ವಿ. ಇವತ್ತಂತೂ ಹೆವಿ ಸೈಟು, ವೈಟ್ ಗಾಡಿ ಕಾಡೆಮ್ಮೆಗಳು. ತಡಿ ನೋಡೋಣ. ನೋಡಿ ಅದು ಫ್ಯಾಮಿಲಿ ಸಮೇತ ಇದೆ, ಹಂಗಾಗಿ ನಾವು ಎದುರ್ತಿದ್ದೀವಿ. ಅವ್ರ ಅಮ್ಮ ಅಂತೂ ನಮ್ಮನ್ನೇ ನೋಡ್ತೀವಿ ಗುರೈಸ್ಕೊಂಡು. ನಾವು ನೋಡಿ ಒಳ್ಳೆ ಸೈಟ್ ಮಾತ್ರ. ಮರಿ ಎತ್ತಿರೋದು ಹತ್ತುತ್ತೆ, ಮರಿ ರೌಡಿದು ಕೆಳಗೆ ಅದಾಡ್ತೈತಿ. ಕಾಮಾಗಿದಾವ ತಡಿ, ಆರನ್ ಗಿರೋದು ಮಾಡಬೇಡ, ಕಾಮಾಗಿದಾವ. ಆರನ್ ಮಾಡಬೇಡ ತಡಿ. ನೋಡಿ ಹೆಂಗ್ ನೋಡ್ತಿದ್ದೆ ನೋಡಿ ನಮ್ಮನೆ. ಪೂರ್ಣನೇ ನೋಡ್ತಿದ್ದೆ, ನೀನೇ ಬೇಕು. ಗಾಯ್ಸ್ ನೋಡಿ, ರೋಡ್ಗೆ ಡಮ್ ಇಂತು ನಿಮ್ಮ ಪ್ರೀತಿಯೇ. ಗಾಯ್ಸ್ ನೋಡಿ, ಫೈನಲಿ ನಮ್ಮ ಪರಿಸ್ಥಿತಿ ಏನಾಯ್ತಪ್ಪ ಅಂದರೆ, ರೋಡಲ್ಲೇ ಕಾಡುಗಳು ಕೂತಿದ್ರಿಂದ ನಮ್ಮ ಪರಿಸ್ಥಿತಿ ಹೋಗೋಕ್ಕಾಗದೆ ಬಿಡೋಕ್ಕಾಗದೆ ಹೆಂಗೆ ಅದನ್ನು ದಾಟ್ಕೊಂಡು ಹೋಗೋದು ಅಂತ ಗೊತ್ತಾಗ್ತಿಲ್ಲ. ನೋಡಿ ಇಲ್ಲಿ ರೋಡಿಗೆ ಅಡ್ಡ ಹಾಕೊಂಡ್ಬಿಟ್ಟವ್ರೆ ಬ್ರೇಕ್ ಇನ್ಸ್ಪೆಕ್ಟರ್ಗಳ ಥರ. ಈ ಊರೆಮ್ಮೆ ಆಗಿಬಿಟ್ರೆ ಹೊಯ್ ಅಂದ್ ಕಡೆ ಹೆಂಗೆ ಓಡಿಸ್ಕೊಂಡು ಹೋಗ್ಬಿಡ್ತಿದ್ವಿ. ಆದರೆ ಇವು ಕಾಡೆಮ್ಮೆ ನಮ್ಮನ್ನೇ ನೋಡ್ಕೊಂಡು ನಿಂತವೆ, ಅದೇ ಭಯ ಆಗ್ತಾಯಿದೆ. ಹೊಡಿ ಮಚ್ಚಿ ಬರಲ್ಲ, ಹೊಡಿ ಮಚ್ಚಿ ನೀನು ಬರಲ್ಲ, ಹೊಡಿ ಹೇಳ್ತೀನಿ. ಅವ್ ಬಂದ್ರು ತಲೆ ಕೆಡಿಸ್ಕೊಬೇಡ, ಹೊಡಿ ನೀನು ಹೇಳ್ತೀನಿ. ಒಡೆ ಅಕಡೆ ಮೇಯ್ತೈತೆ, ಸಣ್ಣ ಸಣ್ಣ ಬರೋ ದೊಡ್ಡದು ಅಕಡೆ ಮೇಯ್ತೇವೆ. ಬೇಗ ಹೊಡಿ, ನಿಂಗೆ ಗಾಬರಿ ಆಗ್ಬೇಡ ಅಷ್ಟೇ. ಹೊಡೆಯ ಜೈ ಹೇಳ್ತೀನಿ, ಹೊಡೆಯ ಜೈ ನೀನು ಕಣ್ಣ ಹೊಡೆಯ ಹೇಳ್ತೀನಿ. ಅಜ್ಜ ಹತ್ರ ಬಂದರೆ ಆರು ನೋಡಿ ಗಾಬರಿ ಆಗ್ತವೆ ಅಷ್ಟೇ. ಓಂ ನಮಃ ಶಿವಾಯ. ಹೊಡಿ ನಿಲ್ಲಿಸ್ಬಿಡು, ಹೊಡಿ. ಬಾಯ್ ಗಾಯ್ಸ್. ಏನ್ ಸರ್ ಗಾಡಿ ಹೊಡೆದ್ರಿ ನೀವು?
ಬಿಡಿ ಸರ್ ತುಂಬಾ ಫಾಸ್ಟ್ ಆಗಿ ಓಡ ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಗಾಳಪ್ಪ ಇಲ್ಲಿ ನೋಡಿ ಇಲ್ಲಿ ಸಿಂಹನ. ಹಾಯ್ ಲೋಕಲ್ ಲೋಕಲ್ ಲೋಕಲ್. ಸೊ ನೋಡಿ, ನೀವು ಇಲ್ಲಿ ಪಾಸ್ ತೊಗೊಂಡ್ರೆ ಇಲ್ಲಿ ಎಂಟ್ರಿ ಮಾಡಿಸ್ಬೇಕು. ಭದ್ರತಾ ತಪಾಸಣಾ ಕೊಠಡಿ ಸಾವೆಂಕ್ಲು ಡ್ಯಾಮ್ ಹತ್ರ. ಸೊ ಇಲ್ಲಿ ಎಂಟ್ರಿ ಮಾಡಿಸಿದ್ವಿ ನಾವು. ಪೊಲೀಸ್ ಆದ್ರೆ ನಿಮ್ಮೂರಿಗೆ ಪೊಲೀಸು, ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಒಳಗಡೆ ಬಿಟ್ಟಿಲ್ಲ. ಇಲ್ಲ, ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ ಪರ್ಮಿಷನ್ ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ ಗೈಸ್. ಪರ್ಮಿಷನ್ ಕೊಡ್ತಾರೆ. ಪ್ರತಿ ವರ್ಷ ಇಷ್ಟದಿಗಾಗಲೇ ತುಂಬುತ್ತಿದ್ದಂತಹ ಡ್ಯಾಮ್ ಈ ವರ್ಷ ಮಾತ್ರ ಖಾಲಿಯಾಗಿತ್ತು. ಬಟ್ ಏನು ಹೇಳಿ, ಈ ರೈನಿ ಸೀಸನ್ನಲ್ಲಿ ಸಾವೆಂಕ್ಲು ಡ್ಯಾಮ್ ನೋಡೋದು ಮಾತ್ರ ತುಂಬ ಸಖತ್ತಾಗಿರುತ್ತೆ. ಇಲ್ಲಿ ಕೆಳಗಡೆ ಹೋಗೋದಕ್ಕೆ ವೆಹಿಕಲ್ ಪಾಸ್ ಕೂಡ ತೊಗೊಬೇಕಿತ್ತು. ಯಾಕಂದರೆ ನಮ್ಮ ಫ್ರೆಂಡಿಗೆ ಲೆಗ್ ಇಂಜುರಿ ಆಗಿರೋದ್ರಿಂದ ಅವನಿಗೆ ನಡ್ಕೊಂಡು ಹೋಗೋದು ಕಷ್ಟ ಆಗಿತ್ತು ಮೆಟ್ಲ ಮೇಲೆ. ಹಾಗಾಗಿ ನಾವು ವೆಹಿಕಲ್ ಪಾಸ್ ತೊಗೊಂಡಿಲ್ಲ, ನಮಗೆ ಮಾತ್ರ ಪಾಸ್ ತೊಗೊಂಡಿದ್ವಿ. ಹಾಗಾಗಿ ವೆಹಿಕಲ್ ತೊಗೊಂಡು ಹೋಗೋಕ್ಕೆ ಪರ್ಮಿಷನ್ ಕೊಡಲೇ ಇಲ್ಲ ಎಷ್ಟು ಕೇಳಿದ್ರು. ಸರಿ ಅಂತೇಳ್ಬಿಟ್ಟು ಮೇಲಿಂದನೇ ನಿಂತ್ಕೊಂಡು ಡ್ಯಾಮ್ನೆಲ್ಲ ನೋಡ್ಕೊಂಡು ಬಂದ್ವಿ. ಗಣಪತಿ ನೀರಿದ್ರೆ ಮಜಾ ಇದು ಮಚ್ಚಿ. ಇಲ್ಲಿ ಹೆಂಗುತ್ತಾ, ನೀರು ಫುಲ್ ಆಗುತ್ತಲ್ಲಪ್ಪ ಇಲ್ಲಿ. ಈ ಫುಲ್ ನೀರಾದಾಗ ಏನಾಗುತ್ತೆ, ಇಲ್ಲೆಲ್ಲ ನೀರು ತುಂಬಿ ಈ ಡ್ಯಾಮಿಗೆ ಬರುತ್ತೆ. ಇಲ್ಲಿ ಫುಲ್ ನೀರು ಒಳಗಡೆ ಹಿಂಗೆ ಹೋಗುತ್ತೆ, ಸಗದಾಗಿರುತ್ತೆ ವ್ಯೂ. ಟೈಮ್ ನೀವೇನಾದ್ರು ಇಲ್ಲಿಗೆ ಬರೋದಾದರೆ ಮಾಸ್ತಿಗುಡಿಲಿರುವಂತಹ KPTCಯಲ್ಲಿ ಪರ್ಮಿಷನ್ ಲೆಟರ್ ಕೊಡ್ತಾರೆ. ಬಟ್ ಮಾಸ್ತಿಗುಡಿಲಿ ನಿಮ್ಗೆ ಯಾರು ಪರಿಚಯ ಇದ್ರೆ ಮಾತ್ರ ಪರ್ಮಿಷನ್ ಲೆಟರ್ ಸಿಗುತ್ತೆ. ಓ ನವಿಲೇ ಹೆಣ್ಣವಿಲೇ. ನೀರು ಮುಚ್ಚಿ ಊಟ ಸಿಂಪಲ್ ಆಗಿ ಚೆನ್ನಾಗಿತ್ತಾ? ಮನೆ ಊಟ ಇದ್ದಂಗೆ ನನಗೂ ಇಷ್ಟ ಆಯಿತು. ಬೋಣ ಮಾತ್ರ ಭರ್ಜರಿ ಇತ್ತಾ? ಹೆಂಗಿತ್ತು ಮುಚ್ಚಿ ಊಟ? ನಿನ್ನ ಚಾಯ್ಸ್. ಸಾವೆಂಕ್ಲು ಡ್ಯಾಮಿಂದ ಈಚೆ ಬಂದು ನೋಡ್ರೆ ಬರೀ 48 ಕಿಲೋಮೀಟ್ರ್ ಕೊಲ್ಲೂರು ಅಂತಿತ್ತು. ಸೊ ನಮ್ಮ ಹುಡುಗರೆಲ್ಲ ಬರೀ ಕೊಲ್ಲೂರಿಗೆ ಹೋಗೋಣ ಅಂತಂದರು. ಅಲ್ಲಿಂದ ಹೆಂಗೋ ಮನೇಲೆಲ್ಲ ಬೈಸ್ಕೊಂಡು ಕೊಲ್ಲೂರಿಗೆ ಹೊರಟ್ವಿ. ನೋಡಿ ನಮ್ಮ ಪರಿಸ್ಥಿತಿಯ. ನಮ್ಮ ಹುಡುಗ ಹೆಣ್ಜಿಗ್ಲಿ ಅಂತೇಳ್ಬಿಟ್ಟು ಹೂ ಬರುತ್ತೆ ಮುಂದೆನೇ ಪೂಜೆ ಮಾಡ್ಸೋಕ್ಕೆ. ಸೊ ಫೈನಲಿ ಕೊಲ್ಲೂರು ಮುಖ ಟೆಂಪಲಿಗೆ ಬಂದ್ವಿ. ಹೋಗೋಣ ಬನ್ನಿ. ಗೈಸ್, ಎಂಥ ಒಳ್ಳೆ ದರ್ಶನ ಆಯಿತು ಅಂದರೆ, ನಮ್ಮ 3 ಜನಕ್ಕೆ ಮಾತ್ರ ಒಳಗಡೆ ಬಿಟ್ಟರು. ಇನ್ನು ಮಹಾಮಂಗಳಾರತಿ ಆಗಲಿಲ್ಲ. ಒಳಗಡೆ ದೇವ್ರು ನೋಡ್ಕೊಂಡ್ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಅದು ನಮ್ಮ ವಸಂತವರಿಂದ. ಹೆಂಗೈತಪ್ಪ ದರ್ಶನ ಎಲ್ಲ? ಚೆನ್ನಾಗಿತ್ತು. ಕೇರಳದಿಂದ ಬಂದಿರೋಂತಹ ಆಂಟಿ ಅಂಕಲ್ ಹುಡುಗರು ಹುಡುಗಿರೆಲ್ಲ ದೀಪ ಬೆಳಗ್ನ ನೋಡಿ ನಮ್ಮ ಹುಡುಗರು ದೀಪ ಬೆಳಿಬೇಕಂದ್ರು. ಸೊ ಒಂದು ದೀಪಕ್ಕೆ 50 ರೂಪಾಯಿ ಅಂದರು. ಸರಿ ಅಂತ ಟಿಕೆಟ್ ತೊಗೊಂಬಂದು ಆ ದೇವ್ರ ಹತ್ರ ಬೇಡ್ಕೊಂಡು ದೀಪನ ಬೆಳಗಿದ್ವಿ. ಸೊ ಇವತ್ತು ಕೊಂದರಿಂದ ಅಷ್ಟೇ ಮುಗೀತು. ಸೊ ಇವತ್ತು ನಾವು ಸ್ಟೇ ಆಗಿದ್ದೆ ಇಲ್ಲಿ ಸೀತಾ ಡಿಲಕ್ಸಲ್ಲಿ. ನಾವು ಆ್ಯಕ್ಚುಲಿ ನಮ್ಮ ಹುಡುಗಂಗೆ ಕಾಲು ಇದಾಗಿದ್ದರಿಂದ ಇದೇ ರೂಮ್ನ ಮಾಡಿದ್ವಿ ಇವಾಗ. ಗೈಸ್, ಇವತ್ತು ನಾವು ಇದೇ ರೂಮ್ನ ಬುಕ್ ಮಾಡಿದ್ದು. ಸೊ ನೋಡಿ, ಇಲ್ಲಿ ಉಳ್ಕೊಳ್ಳೋಕ್ಕೆ ವಿತ್ AC 1000 ರೂಪಾಯಿ ಆಯಿತು. ದೇವಸ್ಥಾನಕ್ಕೆ ಊಟಕ್ಕೆ ಹೋಗೋಣ ಅಂತ ಹೊರಟಿದ್ದು ನಾವುಗಳು. ಟೈಮ್ ಆಗಲೇ 9:30 ಆಗಿತ್ತು. ಸೊ ಇನ್ನೇನು ಊಟ ಸ್ಟಾಪ್ ಆಗಿರುತ್ತೆ ಅಂತೇಳ್ಬಿಟ್ಟು ದೇವಸ್ಥಾನ ಹತ್ರನೇ ಇರುವಂತಹ ಹೋಟೆಲ್ ಗಣೇಶಗೆ ಹೋದ್ವಿ. ಗಣೇಶದಲ್ಲಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ರಾತ್ರಿ ಎಲ್ಲ ಆರ್ಡರ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಇವತ್ತಿನ ವೆರೈಟಿಯಾಗಿ ವೆಜ್ ಬಿರಿಯಾನಿ, ಪನ್ನೀರ್ ಬಿರಿಯಾನಿ ಹಾಗೆ ಮೊಸರನ್ನ ಆರ್ಡರ್ ಮಾಡ್ಕೊಂಡಿದ್ವಿ. ಸೊ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದು ರೆಸ್ಟ್ ಮಾಡಿದ್ವಿ ರೂಮಿಗೆ. ಬೆಳಗ್ಗೆ ಬೇಗ ಎದ್ದು ಬ್ರಷು, ಪೇಸ್ಟು, ಸೋಪು, ಶಾಂಪೂನ ತೊಗೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಮತ್ತೆ ತಿಂಡಿ ಕೊಟ್ಟಿದ್ದೆ. ಮತ್ತು ಅದೇ ಗಣೇಶ ಹೋಟೆಲ್ಗೆ ಬೆಳಗ್ಗೆ ತಿಂಡಿಗೆ ಕೇಸರಿ ಬಾತ್ ಮತ್ತು ಇಡ್ಲಿ ವಡೆನ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ಸರ್ ಬನ್ನಿ ಸರ್. ಫೈನಲಿ ಕೊಲ್ಲೂರಿಗೆ ಟಾಟಾ ಬೈ ಬೈ ಹೇಳ್ತಾ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಇನ್ನೂ ನಿಯರ್ ಬೈ ಹತ್ರ ಆಗಿರುವಂತಹ ಸಿಗಂದೂರಿಗೆ. ನಾನು ಮೊನ್ನೆ ಸಿಗಂದೂರಿಗೆ ಬಂದೋಗಿದ್ದೆ. ಬಟ್ ನಮ್ಮ ಫ್ರೆಂಡ್ಸ್ಗಳಿಬ್ಬರು ಸಣ್ಣರಿದ್ದಾಗ ಬಂದಿದ್ದಂತೆ. ತುಂಬ ವರ್ಷ ಆಯಿತು ಬರ್ದಲೆ ಅಂತಂದರು. ಸೊ ಹಾಗಾಗಿ ಒಟ್ಟಿಗೆ ಬಂದು ಕಾರ್ಡ್ ತೋರಿಸಿ ಒಳಗಡೆ ಹೋಗೋದೆ. ಕಾರ್ಡ್ ತೋರಿಸ್ಬಿಡಿ, ಕಾಲ್ ತೋರಿಸ್ಕೊಂಡು ಹೋಗಿ ಅಂದ್ಬಿಟ್ರು ಪೊಲೀಸ್ನವರು. ಸರಿ ಅಂತ ಈಗ ಹೋಗ್ತಿದ್ದೆ. ಬರ್ತಿದ್ದಾರೆ, ಇಳಿಸ್ತೀವಿ ಅಂತ ಗಾನ. ನಾವು ಹೋಗಿದ್ದು ವೀಕ್ ಡೇಸಲ್ಲಿ ಆಗಿರೋದ್ರಿಂದ ಸಿಗಂದೂರಲ್ಲಿ ಅಷ್ಟೇನು ರೆಸ್ಟ್ ಇರಲಿಲ್ಲ. ಸೊ ನಮಗೆಲ್ಲ ಆರಾಮಾಗೆ ದರ್ಶನ ಆಯಿತು. ಒಂದು 10 ನಿಮಿಷ ನಿಂತ್ಕೊಂಡು ದೇವ್ರನ್ನ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಹೆಂಗದಿದ್ಯಾ ಗುರು? ಈ ಜಗತ್ತೇ ನಿನ್ನಂತೆ ನೋಡುತ್ತೆ ಹೋಗು. ಉಲ್ಟಾ ಆಗ್ತದ? ಹುಷಾರು ಮುಂದೆ. ಲೆಟ್ಸ್ ಗೆಟ್ ಸ್ಟಾರ್ಟ್. ವಿಶ್ವದ 2ನೇ ಅತಿ ದೊಡ್ಡ ಬ್ರಿಡ್ಜ್ ಇದು. ಹ್ಯಾಂಗಿಂಗ್ ಬ್ರಿಡ್ಜು ಅಥವಾ ಇಂಡಿಯಾದ ಅಥವಾ ಕರ್ನಾಟಕದ ಯಾವುದು ಗಾಯ್ಸ್? ಮಧ್ಯ ನಿಲ್ಸ್ಮಚ್ಚಿ.
ಒಂದು ಕಾಲದಲ್ಲಿ ನಾವು ಓಡಾಡ್ತಿದ್ದಂತಹ ಲಾಂಚು ನೋಡಿ ಯಾವ ಪರಿಸ್ಥಿತಿಗೆ ತಲುಪಿದೆ ಅಂತ. ಇವತ್ತು ಯಾವುದೇ ರೀತಿಯಂತಹ ಲಾಂಚ್ ಓಡಾಟ ಇಲ್ಲ. ಯಾಕಂದರೆ ಬಿಕಾಸ್ ಆಫ್ ಸೇತುವೆ ರೆಡಿ ಆಗಿರೋದ್ರಿಂದ ಲಾಂಚಲ್ಲಿ ಓಡೋಂಥ ಕಾರ್ಯಕ್ರಮ ನಿಂತೋಗ್ಬಿಟ್ಟಿದೆ. ಲಾಂಚ್ಗಳು ಮೂಲೆಗುಂಪು ಸೇರ್ಕೊಂಡ್ಬಿಟ್ಟಿದೆ ಅಂದರೆ ತಪ್ಪಾಗಲ್ಲ. ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು ಮೈದುಂಬಿ. ಸೊ ನೋಡಿದ್ರಲ್ಲ ನೀವೆಲ್ಲ, ಇವತ್ತು ಜಸ್ಟ್ ಹಾಸ್ಪಿಟ್ಲಿಗೆ ಚೆಕಪ್ಗೆ ಅಂತ ಹೊರಟಿದ್ದು ನಾವುಗಳು ಎಲ್ಲೆಲ್ಲಿ ಹೋಗಿ ಬಂದ್ವಿ ಅಂತ ನೀವೆಲ್ಲ ನೋಡಿದ್ರಿ. ದಾರಿ ಮಧ್ಯೆ ಸಿಕ್ಕ ಬಿಸಿ ಕಾಕಿಜಗಳನ್ನ ತಿನ್ಕೊಂಡು ಅಲ್ಲಿಂದ ನಾವು ಶಿವಮೊಗ್ಗದಲ್ಲಿರುವಂತಹ ದುರ್ಗಾ ಲಂಚೋಮಲ್ಲಿ ಊಟನ ಮಾಡಿಕೊಂಡು ಅಲ್ಲಿಂದ ಸೀದಾ ನಾವು ಹೊರಟಿದ್ದೆ ನಮ್ಮ ಫ್ರೆಂಡ್ ಅಂಗಡಿ. ಇದು ನಮ್ಮ ಫ್ರೆಂಡಿನ ಬ್ಯಾಟ್ರಿ ಅಂಗಡಿ ಅಭಿಷೇಕ್ ಅಂತ ಹೇಳ್ಬಿಟ್ಟು. ಸೊ ನನಗೆ ಹೊಸ ಬ್ಯಾಟ್ರಿ ಬೇಕಾಗಿತ್ತು, ಹಾಗಾಗಿ ಬ್ಯಾಟ್ರಿನ ತಗೊಂಡು ಅಲ್ಲಿಂದ ಹೊರಟ್ವಿ. ಸೊ ಫೈನಲಿ ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.